ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನ್ ನಾವು ಇನ್ವರ್ಟೆಡ್ ಪೆನೆಂಟ್ ಪ್ಯಾಟರ್ನ್ ಅಂದ್ರೆ ಏನು, ಇನ್ವರ್ಟೆಡ್ ಪೆನೆಂಟ್ ನ ಬೇಸ್ ಆಗಿ ಇಟ್ಕೊಂಡು ನಾವು ಹೇಗೆ ಟ್ರೇಡ್ ಮಾಡೋದು ಅಂತ ಡೀಟೇಲ್ ಆಗಿ ತಿಳ್ಕೊಂತ ಹೋಗೋಣ. ಸ್ನೇಹಿತರೆ, ಇನ್ವರ್ಟೆಡ್ ಪೆನೆಂಟ್ ಪ್ಯಾಟರ್ನ್ ಬಂದು ನಮಗೆ ಸಪ್ಲೈ ಕಂಟಿನ್ಯೂಷನ್ ಅಥವಾ ಡೌನ್ ಟ್ರೆಂಡ್ ಕಂಟಿನ್ಯೂಷನ್ ಪ್ಯಾಟರ್ನ್ ಅಂತ ಕರಿತೀವಿ. ಫಸ್ಟ್ ನಮಗೆ ಈ ತರ ಪೋಲ್ ಕ್ರಿಯೇಟ್ ಆಗುತ್ತೆ. ಪೋಲ್ ಕ್ರಿಯೇಟ್ ಆದ್ಮೇಲೆ ನಮಗೆ ಸಿಮೆಟ್ರಿಕಲ್ ಫಾರ್ಮೇಷನ್ ಅಲ್ಲಿ ನಮಗೆ ಈ ತರ ಒಂದು ಕರೆಕ್ಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ನಮಗೆ ಇನ್ವರ್ಟೆಡ್ ಫ್ಲಾಗ್ ಯಾವ ತರ ಕ್ರಿಯೇಟ್ ಆಗುತ್ತೆ ಅಂದ್ರೆ ಅಗೇನ್ ಸೇಮ್ ಈ ತರ ಪೋಲ್ ಕ್ರಿಯೇಟ್ ಆಗಿ ನಮಗೆ ರೈಸಿಂಗ್ ಟ್ರೆಂಡ್ ಲೈನ್ ಮುಖಾಂತರ ಫ್ಲಾಗ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಎಕ್ಸಾಕ್ಟ್ಲಿ ಈ ತರ. ಸೊ ಈ ಫಾರ್ಮೇಷನ್ ಕ್ರಿಯೇಟ್ ಆದ್ರೆ ನಾವು ಇನ್ವರ್ಟೆಡ್ ಫ್ಲಾಗ್ ಅಂತ ಕರಿತೀವಿ. ಸಿಮೆಟ್ರಿಕಲ್ ಫಾರ್ಮೇಷನ್ ಕ್ರಿಯೇಟ್ ಆದ್ರೆ ನಾವು ಇನ್ವರ್ಟೆಡ್ ಪೆನೆಂಟ್ ಅಂತ ಕರಿತೀವಿ. ಎಂಟ್ರಿ ಲಾಜಿಕ್ ಸೇಮ್. ಇಲ್ಲಿ ಬ್ರೇಕ್ ಡೌನ್ ಕ್ಯಾಂಡಲ್ ನಾವು ಎಂಟ್ರಿ ತಗೊಂತೀವಿ ಅಂಡ್ ಇಲ್ಲೂ ಸಹ ನಾವು ಬ್ರೇಕ್ ಡೌನ್ ಕ್ಯಾಂಡಲ್ ಎಂಟ್ರಿ ತಗೊಂತೀವಿ. ಅಂಡ್ ಸ್ಟಾಪ್ ಲಾಸ್ ಆಲ್ಮೋಸ್ಟ್ ಇಲ್ಲಿ ಇನ್ವರ್ಟೆಡ್ ಪೆನೆಂಟ್ ರೀಸೆಂಟ್ ಹೈ ಏನಿರುತ್ತೆ ಅದನ್ನ ಸ್ಟಾಪ್ ಲಾಸ್ ಆಗಿ ಇಟ್ಕೊಂತೀವಿ. ಇಲ್ಲಿ ಫ್ಲಾಗ್ ಹೈ ಏನಿರುತ್ತೆ ಅದು ಸ್ಟಾಪ್ ಲಾಸ್ ಆಗಿ ಇಟ್ಕೊಂತೀವಿ. ಅಂಡ್ ಟಾರ್ಗೆಟ್ ಅಗೇನ್ ಸೇಮ್ ಇರುತ್ತೆ. ಈ ಪೋಲ್ ಏನ್ ನೋಡ್ತಿದ್ರೆ ಆ ಲೆಂತ್ ಆಫ್ ದಟ್ ಪೋಲ್, ಆ ಪೋಲ್ನ ಡಿಸ್ಟೆನ್ಸ್ ಏನಿದೆ ಆ ಡಿಸ್ಟೆನ್ಸ್ ನಾವು ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊತೀವಿ. ಸೊ ಈ ತರ. ಸೊ ಅದೇ ರೀತಿ ನಾವು ಇನ್ವರ್ಟೆಡ್ ಫ್ಲಾಗ್ ಅಲ್ಲೂ ಅಷ್ಟೇನೆ ಇಲ್ಲಿ ಡಿಸ್ಟೆನ್ಸ್ ಏನಿದೆ ಆ ಡಿಸ್ಟೆನ್ಸ್ ನಾವು ಒಂದು ಕ್ಯಾಂಡಲ್ ನಮಗೆ ಬ್ರೇಕ್ ಡೌನ್ ಕನ್ಫರ್ಮೇಶನ್ ಆದ್ಮೇಲೆ ನಾವು ಟಾರ್ಗೆಟ್ ನ ಪ್ಲೇಸ್ ಮಾಡ್ಕೊತೀವಿ. ಸೊ ಎಂಟ್ರಿ, ರಿಸ್ಕ್ ಮತ್ತು ರಿವಾರ್ಡ್ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಬಟ್ ಇಲ್ಲಿ ನಾವು ನೋಡಬೇಕಾಗಿರೋದು ಅಂದರೆ ಇನ್ವರ್ಟೆಡ್ ಫ್ಲಾಗ ಇನ್ವರ್ಟೆಡ್ ಪೆನೆಂಟ್ ಅಂತ ಡಿಫೈನ್ ಮಾಡೋದು ಯಾವುದು ಅಂತಂದರೆ ಕರೆಕ್ಷನ್ ಅಥವಾ ಪುಲ್ ಬ್ಯಾಕ್ ಫಾರ್ಮೇಷನ್ ಹೆಂಗೆ ಕ್ರಿಯೇಟ್ ಆಗುತ್ತೆ ಅದು ಬಂದರೆ ಡಿಫೈನ್ ಮಾಡುತ್ತೆ ಇದು ಇನ್ವರ್ಟೆಡ್ ಫ್ಲಾಗ ಅಥವಾ ಇನ್ವರ್ಟೆಡ್ ಪೆನೆಂಟ್ ಅಂತ ಹೇಳ್ಬಿಟ್ಟು. ಸೊ ಸಿಮೆಟ್ರಿಕಲ್ ಟ್ರಯಾಂಗಲ್ ಬಂದರೆ ಇನ್ವರ್ಟೆಡ್ ಪೆನೆಂಟ್, ರೈಸಿಂಗ್ ಟ್ರೆಂಡ್ ಲೈನ್ಸ್ ಬಂದರೆ ಇನ್ವರ್ಟೆಡ್ ಫ್ಲಾಗ್. ಇಷ್ಟೇ ಡಿಫ್ರೆನ್ಸ್. ನಾನು ನಿಮಗೆ ರಿಯಲ್ ಎಕ್ಸಾಂಪಲ್ಸ್ ಮುಖಾಂತರ ತೋರಿಸ್ಕೊಡ್ತೀನಿ, ಇನ್ನೂ ಡೀಟೇಲ್ಡ್ ಆಗಿ ನೀಟಾಗಿ ಅರ್ಥ ಆಗುತ್ತೆ. ಸೊ ಈಗ HDFC ಲೈಫ್ ಸ್ಟಾಕ್ನ ಚೆಕ್ ಮಾಡಿ. ಎಕ್ಸಾಕ್ಟ್ಲಿ ಸ್ಟಾಕಲ್ಲಿ ನಮ್ಗೆ ಏನಾಗ್ತಾ ಇದೆ, ಇಲ್ಲಿಂದ ಹಿಡಿದು ಪ್ರೈಸ್ ಅನ್ನೋದು ಇಲ್ಲಿ ತನಕ ಡೌನ್ ಬಂತು, ಕರೆಕ್ಟ್ ಅಲ್ವಾ? ಅಂದ್ರೆ ಮೇಜರ್ ಸೆಲ್ಲಿಂಗ್ ಕ್ಯಾಂಡಲ್ ಜೊತೆಗೆ ಪ್ರೈಸ್ ಅನ್ನೋದು ಫಾಲ್ ಆಗ್ತಾ ಇದೆ. ಒನ್ಸ್ ಇದ್ರೆ ಡೌನ್ ಟ್ರೆಂಡ್ ಬಂದ್ಮೇಲೆ ನೆಕ್ಸ್ಟ್ ಏನಾಗ್ತಿದೆ, ಪ್ರೈಸ್ ನಮಗೆ ಈ ತರ ಸಿಮೆಟ್ರಿಕಲ್ ಫಾರ್ಮೇಷನ್ ಅಲ್ಲಿ ಪ್ರೈಸ್ ಅನ್ನೋದು ರೀಟ್ರೇಸ್ಮೆಂಟ್ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಈ ತರ. ಸೊ ಇದನ್ನ ನಾವು ಇನ್ವರ್ಟೆಡ್ ಪೆನೆಂಟ್ ಅಂತ ಕರಿತೀವಿ. ನಾವು ಎಂಟ್ರಿ ಎಲ್ಲಿ ತಗೊಂತೀವಿ ಅಂತ ನೋಡೋದಾದ್ರೆ ಎಕ್ಸಾಕ್ಟ್ಲಿ ಬ್ರೇಕ್ ಡೌನ್ ಕ್ಯಾಂಡಲ್. ಇಲ್ಲಿ ನನಗೆ ಬ್ರೇಕ್ ಡೌನ್ ಕನ್ಫರ್ಮೇಷನ್ ಆಯಿತು. ಸೊ ನಾನು ಎಂಟ್ರಿನ ಮಾರ್ಕ್ ಮಾಡಿದ್ದೀನಿ. ಸ್ಟಾಪ್ ಲಾಸ್ ಎಲ್ಲಿದೆ, ನನಗೆ ಆ ರೀಸೆಂಟ್ ಹೈ ಏನಿದೆ ಆ ಪೆನೆಂಟ್ ಪ್ಯಾಟರ್ನ್ ಅಲ್ಲಿ ಅದು ಬಂದು ನನಗೆ ಸ್ಟಾಪ್ ಲಾಸ್ ಆಗಿರುತ್ತೆ. ಸ್ಟಾಪ್ ಲಾಸ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಟಾರ್ಗೆಟ್ ಎಲ್ಲಿದೆ, ನನಗೆ ಈ ಲೆಂತ್ ಆಫ್ ದಟ್ ಪೋಲ್ ಇದೆಯಲ್ವಾ, ಈ ಹೈಯೆಸ್ಟ್ ಪಾಯಿಂಟು ಆ್ಯಂಡ್ ಆ ಇನ್ವರ್ಟೆಡ್ ಪೆನೆಂಟ್ ಲೋಯೆಸ್ಟ್ ಪಾಯಿಂಟು, ಆ ಪೋಲ್ ಏನಿದೆ ಆ ಅಗ್ರೆಸಿವ್ ಸೆಲ್ಲಿಂಗ್ ಕ್ಯಾಂಡಲ್ಸ್ ಡಿಸ್ಟೆನ್ಸ್ ಏನಿದೆ ಅದು ಬಂದು ಟಾರ್ಗೆಟಾಗಿ ಪ್ಲೇಸ್ ಮಾಡ್ಕೊತೀನಿ. ಎಕ್ಸಾಕ್ಟ್ಲಿ ನನ್ನ ಟಾರ್ಗೆಟು ಸಹ ಇಲ್ಲಿ ಸಿಕ್ತು. ನಾನು ರಿಸ್ಕ್ ಆ್ಯಂಡ್ ರಿವಾರ್ಡ್ ನೋಡೋದಾದರೆ 1 ಪಟ್ಟು ರಿಸ್ಕ್ ತೊಗೊಂಡ್ರೆ ನಿಯರ್ಲಿ 4 ಪಟ್ಟು ರಿವಾರ್ಡ್ ಸಿಗ್ತಾ ಇದೆ. 10% ಟಾರ್ಗೆಟು, 2.7% ಸ್ಟಾಪ್ ಲಾಸ್ ಸಿಗ್ತಾ ಇದೆ. ಸೊ ಇನ್ವರ್ಟೆಡ್ ಪೆನೆಂಟ್ನ ಸ್ಟಡಿ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂತಂದರೆ ನಮ್ಮ ಎಂಟ್ರಿ ಕ್ಲಿಯರ್ ಆಗಿದೆ, ನಮ್ಮ ರಿಸ್ಕ್ ಕ್ಲಿಯರ್ ಆಗಿದೆ, ನಮ್ಮ ರಿವಾರ್ಡು ಕ್ಲಿಯರ್ ಆಗಿದೆ. ಸೊ ಓನ್ಲಿ ಥಿಂಗ್ ನಾವು ಮಾಡಬೇಕಾಗಿರೋದು ಏನಂತಂದರೆ ನಮಗೆ ಈ ಥರ ಒಂದು ಪ್ಯಾಟರ್ನ್ ಮಾರ್ಕೆಟಲ್ಲಿ ಫಾರ್ಮೇಷನ್ ಆದಾಗ ಜಸ್ಟ್ ರೂಲ್ಸ್ನ ಫಾಲೋ ಮಾಡಬೇಕಷ್ಟೇ. ಸೊ ನಾನು ನಿಮಗೆ ಇನ್ನೊಂದು ಸ್ಟಾಕಲ್ಲಿ ತೋರಿಸ್ಕೊಡ್ತೀನಿ ಇನ್ವರ್ಟೆಡ್ ಪೆನೆಂಟ್ ಫಾರ್ಮೇಷನ್ ಕ್ರಿಯೇಟ್ ಆದಾಗ ನಾವು ಹೇಗೆ ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಸ್ಟಾಕು ಬಜಾಜ್ ಫಿನ್ಸರ್ ಲಿಮಿಟೆಡ್. ಸೊ ಈ ಸ್ಟಾಕ್ನ ನೀವು ಅಬ್ಸರ್ವ್ ಮಾಡಿ, ನಮಗೆ ಇಲ್ಲಿಂದ ಹಿಡಿದು ಪ್ರೈಸ್ ಇಲ್ಲಿ ತನಕ ಡೌನ್ ಬಂತು. ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಈ ಥರ ಸಿಮೆಟ್ರಿಕಲ್ ಫಾರ್ಮೇಷನ್ ಏನಾಗ್ತಿದೆ, ಪ್ರೈಸ್ ಬಂದು ನಮಗೆ ಕರೆಕ್ಷನ್ ಅನ್ನೋದು ಕ್ರಿಯೇಟ್ ಆಗ್ತದೆ. ಅಂಡ್ ಅಪ್ಸೈಡ್ ನೀವು ನೋಡೋದಾದ್ರೆ ಆಲ್ಮೋಸ್ಟ್ ನಮಗೆ ನೋಡಿ ನಮಗೆ ಈ ಥರ ಸಿಮೆಟ್ರಿಕಲ್ ಫಾರ್ಮೇಷನ್ ಅಲ್ಲಿ ಪ್ರೈಸ್ ಅನ್ನೋದು ರೀಟ್ರೇಸ್ಮೆಂಟ್ ಆಯಿತು. ಸೊ ನಮ್ಮ ಎಂಟ್ರಿ ಎಲ್ಲಿದೆ, ಬ್ರೇಕ್ ಡೌನ್ ಕ್ಯಾಂಡಲ್. ಸೊ ಬ್ರೇಕ್ ಡೌನ್ ಕ್ಯಾಂಡಲ್ ಯಾವುದು, ಇಲ್ಲಿ ಕ್ಲೋಸಿಂಗ್ ಬಂದು ನಮಗೆ ಬ್ರೇಕ್ ಡೌನ್ ಕ್ಯಾಂಡಲ್ ಆಗಿದೆ. ಅಂಡ್ ಸ್ಟಾಪ್ ಲಾಸ್ ಬಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಏನಿದೆ ಅದರ ರೀಸೆಂಟ್ ಹೈ. ಸೊ ನನಗೆ ಸ್ಟಾಪ್ ಲಾಸು ಸಹ ಸಿಕ್ತು. ಟಾರ್ಗೆಟು ಆ ಡಿಸ್ಟೆನ್ಸ್ ಇದೆಯಲ್ವಾ, ಆ ಪೋಲ್ ಲೆಂತ್ ಏನಿದೆ ಅದರ ಡಿಸ್ಟೆನ್ಸ್ನ ನಾನು ಟಾರ್ಗೆಟಾಗಿ ಪ್ಲೇಸ್ ಮಾಡ್ಕೊತೀನಿ. ಎಕ್ಸಾಕ್ಟ್ಲಿ ಈ ಥರ. ಸೊ ನನಗೆ ಟಾರ್ಗೆಟು ಸಹ ಸಿಕ್ತು. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಎಕ್ಸಾಕ್ಟ್ಲಿ ನಮಗೆ 100% ನಮ್ಮ ಟಾರ್ಗೆಟ್ನ ಅಚೀವ್ ಮಾಡಿ ಅದೇ ಲೊಕೇಶನಿಂದ ಪ್ರೈಸ್ ಅನ್ನೋದು ಬೌನ್ಸ್ ಆಗ್ತಾ ಇದೆ. ಸೊ ಇದನ್ನ ಬಂದು ನಾವೇನಂತ ಕರಿತೀವಿ, ಇನ್ವರ್ಟೆಡ್ ಪೆನೆಂಟ್ ಅಂತ ಕರಿತೀವಿ. ಬೇಸಿಕಲಿ ಇದು ನಮಗೆ ಡೌನ್ ಟ್ರೆಂಡ್ ಕಂಟಿನ್ಯೂಷನ್ನ ರಿಪ್ರೆಸೆಂಟ್ ಮಾಡುತ್ತೆ. ಎಂಟ್ರಿ, ರಿಸ್ಕ್ ಮತ್ತು ರಿವಾರ್ಡು 3 ಡಿಫೈನ್ಡ್ ಆಗಿರುತ್ತೆ. ಸೊ ಇದಿಷ್ಟು ಕಂಪ್ಲೀಟ್ ಇನ್ವರ್ಟೆಡ್ ಪೆನೆಂಟ್ ಪ್ಯಾಟರ್ನು. ಸೊ ಇದನ್ನ ನೀವು ಸ್ಟಡಿ ಮಾಡಿ, ನಿಮ್ಗೆ ಏನೇ ಕ್ವರೀಸ್ ಇರಲಿ ನೀವು ಕಮೆಂಟ್ ಸೆಕ್ಷನ್ ಮುಖಾಂತರ ನಿಮ್ಮ ಕ್ವರೀಸ್ನ ತಿಳಿಸಿ, ಡೆಫಿನೆಟ್ಲಿ ನಾನು ಆನ್ಸರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಟ್ರೇಡಿಂಗ್. ಒಳ್ಳೆಯದಾಗಲಿ.